ಇವಾಗ ಇನ್ನ ಸ್ವಲ್ಪ ಹುಷಾರಾಗಿರ್ಬೇಕು, ಏನಕ್ಕಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಅದು ಬಿಟ್ರೆ ಗೋವಾದಲ್ಲಿ ರಷ್ಯಾನ್ ಎಕ್ಸ್ಪ್ಲೋರ್ ಮಾಡ್ಬೋದೇನೋ ಮೇ ಬಿ ಅಲ್ವಾ. ಇಫ್ ಯು ನೋ ಯು ನೋ. ನಾನೀಗ NH ಬಂದೆ, ಇನ್ಮೇಲೆ ನಿಮ್ ತಲೆ ಮೆಲ್ಲ ತಿನ್ನೋಕೆ ನಾ ರೆಡಿ ಆದೆ. ವಾಕಿಂಗ್ ಇಂಜೂರಿಯಸ್ ಟು ಹೆಲ್ತ್ ಆಡ್ ನಡೀತಾ ಇತ್ತು. ಬಂತು KFC ಬಂತು. ನೋಡ ನೋಡ ಎಷ್ಟು ಚಂದ. 3 ಸ್ಟ್ಯಾಚು ನಮ್ಗೆ ಸಿಕ್ತು. ಅವಾಗ ಫೀಲ್ ಮಾಡ್ಕೊಂಡು ಈ ಸ್ಟ್ಯಾಚುಗೆ ಹುಡುಗಿ ಇದೆ, ನಮ್ ಜೀವನಕ್ಕೆ ನಮ್ ಬಾಳ್ಗೆ ಒಂದು ಹುಡುಗಿನೂ ಬರ್ತಿಲ್ವಲ್ವ ಅಂತ ಫೀಲ್ ಮಾಡ್ಕೊಂಡು ನೋಡು ನಮ್ ಲೇಡಿ, ನಮ್ಮ ಹುಡುಗಿ ಯಾವ್ದು ಉರಿ ಬಿಸಿಲಲ್ಲಿ ಹೊರಟಿರವಿ. ನಾನಿಗೂ ಇದು ಚೆನ್ನಾಗಿರ್ಲಿ ಬಿಡ್ಲಿ ಅದೆಲ್ಲ ನಮ್ ಸೆಕೆಂಡರಿ. ಮೂವಿ ಮಾತ್ರ ಹೋಗೋದು ನಮ್ ಪ್ರೈಮರಿ ಆಗಿದೆ. ಏನ್ ಹೇಳೋದಲ್ವಾ. ಇಲ್ಲ ಕತ್ಲಲ್ಲಿ ಹೋಗಿ ಕರಡಿಗೆ ಜಾಮೂನು ತಿನ್ಸೋಕಾಗಲ್ಲ, ಹಾಗೆ ಕತ್ಲಲ್ಲಿ ಕರಡಿನ ಹುಡ್ಕೋಕು ಆಗಲ್ಲ. ಅಂದ್ರೆ ಹಾಯ್ ನಮಸ್ಕಾರಗಳು ಮಾರೆ. ಇವತ್ತು ಎಂತ ಇಲ್ಲ, ಒಂದು ಅಮ್ಮನ ಜೊತೆ ಡೇಟ್ಗೆ ಹೋಗುವ ಅಂತ. ಸೊ ಹೋಗ್ತಾ ಹೋಗ್ತಾ ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ, ನೀವು ನೋಡಿ. ಸೊ ಇವಾಗ ನಾನು ಮನೆಯಲ್ಲಿದ್ದೀನಿ, ನಮ್ಮ ಮುಮ್ತಾಜ್ ರೆಡಿ ಆಗಿದ್ದಾಳೆ. ನಮ್ಮ ಒಬ್ರು ಬರ್ಬೇಕು ವೇಟಿಂಗ್ ಅವ್ರಿಗೆ. ಅವ್ರು ಬಂದಿದ ತಕ್ಷಣ ಹೊರಡೋದು. ನಾನೀಗ ಹೆಮ್ಮಾಡಿ ಕುಂದಾಪುರ NH66 ಅಲ್ಲಿ ಇದ್ದೀನಿ. ಮನೆಯಿಂದ ಹೊರಟಿದ್ದು ಅಪ್ ಟು NH ವರೆಗೆ ಇರೋದು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ರೋಡ್ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ, ಮತ್ತೆ ಅಂತ ವ್ಯೂಸ್ ಏನು ಇರ್ಲಿಲ್ಲ. ಅಂಡ್ ಹೊಂಡಾ ಗಂಡಿಗಳಿದ್ರಿಂದ ಫುಲ್ ಶೇಕ್ ಆಗುತ್ತೆ, ವಿಡಿಯೋ ಮಾಡಕ್ ಆಗಲ್ಲ. ಸೊ ಹಾಗಾಗಿ NH ಬಂದ್ಮೇಲೆ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಸೊ ನಾನೀಗ NH ಗೆ ಬಂದೆ, ಇನ್ಮೇಲೆ ನಿಮ್ ತಲೆ ಮೆಲ್ಲ ತಿನ್ನೋಕೆ ನಾ ರೆಡಿ ಆದೆ. ನೀವು ರೆಡಿನೇ ತಾನೆ ತಲೆನ ಕೆರ್ಕೊಳ್ಳೋಕೆ. ಸೊ ಇವತ್ತಿಂದ ಪ್ಲಾನ್ ಏನಂದ್ರೆ, 2 ದಿನ ಹಬ್ಬ ಅಲ್ವಾ, ಯುಗಾದಿ ಆಮೇಲೆ ರಂಜಾನ್ ಅಂತ. ಸೊ ಹಬ್ಬ ಮುಗೀತು, ಬಟ್ ಹಬ್ಬದ ಟೈಮ್ ಅಲ್ವಾ, ಸೊ ಹಾಗಾಗಿ ಏನಿಲ್ಲ ನೋಡಿ, 2 ದಿನ ಹಾಲಿಡೇ. ಸೊ 1 ಡೇ ಅಮ್ಮನ ಜೊತೆ ಔಟಿಂಗ್ ಹೋಗೋಣ, ಹಬ್ಬ ಟೈಮ್ ಬೇರೆ ಅಲ್ವಾ. ಸೊ ಮೇ ಬಿ ಅವ್ರು ಖುಷಿ ಪಡಬಹುದು ಅನ್ಕೊಂಡು ಒಂದು ಸರ್ಪ್ರೈಸ್ ಪ್ಲಾನ್ ಕೊಟ್ಟಿದೀನಿ ಅಮ್ಮಂಗೆ. ಏನ್ ದೊಡ್ಡ ಸರ್ಪ್ರೈಸ್ ಏನಲ್ಲ, ಚಿಕ್ಕ ವಿಷಯನೇ, ಬಟ್ ಅದು ಅಮ್ಮಂಗೆ ದೊಡ್ಡ ಸರ್ಪ್ರೈಸ್ ಆಗುತ್ತೆ ಅನ್ಕೊಂಡಿದೀನಿ. ಸೊ ಇವತ್ತಿನ ಪ್ಲಾನ್ ಏನಂದ್ರೆ, ಅಮ್ಮಂಗೆ ಪ್ಲಾನ್ ಬಗ್ಗೆ ನಾನೇನು ಹೇಳಿಲ್ಲ, ಜಸ್ಟ್ ಹೊರಗೆ ಹೋಗೋಣ ಅಂದಿದ್ದೆ. ಎಲ್ಲಿಗೆ, ಎತ್ತ, ಏತಕ್ಕೆ ಅನ್ನೋದು ಅವರಿಗೂ ಗೊತ್ತಿಲ್ಲ. ನನ್ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದವ್ರೆ. ಪ್ಲಾನ್ ಬಂದ್ಬಿಟ್ಟು ಫಸ್ಟ್ ಗೆ ಮೂವಿಗೆ ಹೋಗೋದು ಅಂತ. ತುಂಬಾ ದಿನದಿಂದ ಅಮ್ಮನ ಜೊತೆ ಮೂವಿಗೆ ಹೋಗ್ಬೇಕು ಅನ್ನೋದು ನಂದೊಂದು ದೊಡ್ಡ ಆಸೆ. ಆದ್ರೆ ಕೇಳಿದಾಗ್ಲೆಲ್ಲ ಅಮ್ಮ ಏನೋ ಒಂದ್ ರೀಸನ್ ಕೊಡೋದು, ನೀನ್ ಫ್ರೆಂಡ್ಸ್ ಜೊತೆ ಹೋಗು, ನಾನ್ ಬರಲ್ಲ, ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಈ ಸಲ ಮೂವಿಗೆ ಹೋಗ್ತಿದ್ದೀರಿ ಅಂತ ನನ್ನ ಅಮ್ಮಂಗೆ ಹೇಳಿಲ್ಲ, ಬನ್ನಿ 1 ಡೇ ಔಟಿಂಗ್ ಹೋಗೋಣ ಅಂತ ಕರ್ಕೊಂಡ್ ಬರ್ತಿದೀನಿ. ಸೊ ಬಂದಿದಾರ ನನ್ ಜೊತೆ. ಇನ್ನಲ್ಲಿ ಹೋಗಾದ್ಮೇಲೆ ಏನಂತಾರೋ ಏನಾಗುತ್ತೋ ಅವೆಲ್ಲ ನನಗ್ ಗೊತ್ತಿಲ್ಲ. ಬಂದಿದ್ದಾರೆ, ಮುಂದೇನಾಗತ್ತೆ ನೋಡೋಣ. ಅಂಡ್ ನಾನು ಮೂವಿ ನೋಡೋಣ ಅಂದ್ರೆ ನಿಯರ್ ಥಿಯೇಟರ್ ಕುಂದಾಪುರದಲ್ಲೆಲ್ಲ ಚೆನ್ನಾಗಿರೋ ಮೂವೀಸೇ ಇಲ್ಲ. ಈ ಹಬ್ಬ ಟೈಮಲ್ಲೂ ಕನ್ನಡದವರು ಚೆನ್ನಾಗಿರೋ ಮೂವೀಸ್ ನೇ ರಿಲೀಸ್ ಮಾಡಿಲ್ಲ. ಸೊ ನನಗೆ ಬೇರೆ ಆಪ್ಷನ್ ಇಲ್ಲ. ಸೊ ಮಣಿಪಾಲ್ ಹೋಗ್ಬೇಕು ಮೂವಿ ನೋಡ್ಬೇಕು ಅಂದ್ರೆ. ಅಂಡ್ ಕನ್ನಡ ಮೂವೀಸ್, ಸ್ಯಾಡ್ಲಿ ಕನ್ನಡ ಮೂವೀಸ್ ನನಗೆ ನೋಡಕ್ ಆಗಲ್ಲ ಇವತ್ತು. ಸೊ ಸ್ವಲ್ಪ ಬೆಟರ್ ಏನೋ ಮೂವಿ ಮಲಯಾಳಂ ನಾನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ವಿನೀತ್ ಶ್ರೀನಿವಾಸನ್ ಅವ್ರದ್ದು ಹೃದಯಂ ಎಲ್ಲ ಮಾಡೋನ್ ನೋಡಿ, ಅವ್ರದ್ದು ವರ್ಷങ്ങൾക്ക് ಶೇಷ ಅಂತ ಒಂದು ಮೂವಿ ರಿಲೀಸ್ ಆಗ. ಆಕ್ಚುಲಿ ನನ್ ಪ್ಲಾನ್ ಇದು ದ ಗಾಟ್ ಲೈಫ್ ಪೃಥ್ವಿರಾಜ್, ಆ ಮೂವಿಗೆ ಹೋಗೋಣ ಅಂತಿದ್ದೆ, ಬಟ್ ಅವ್ರು ಇವತ್ತೇ ಎತ್ತಾಕ್ಬಿಟ್ಟವ್ರೆ ಥಿಯೇಟರ್ ಇಂದ. ಸೊ ಅದಕ್ಕೆ ನಂಗೆ ಬೇರೆ ಆಪ್ಷನ್ ಇಲ್ಲ. ಸೊ ಈ ಮೂವಿನಾದ್ರೂ ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲಾನ್ ಏನ್ ಬಂದು KFC. ಅಮ್ಮಂಗೆ KFC ಚಿಕನ್ ತಿನ್ಬೇಕು ಅಂತ ತುಂಬಾ ಆಸೆ ಇತ್ತು. ಅವ್ರದ್ದು ತುಂಬಾ ದಿನದಿಂದ ಹೇಳ್ತಿದ್ರು, ನಾನು ಬೆಂಗಳೂರಿಂದೆಲ್ಲ ಬರುವಾಗ ಹೇಳ್ತಿದ್ರು KFC ಚಿಕನ್ ಹಿಡ್ಕೊಂಡ್ ಬರ್ಬೋದಲ್ಲ ಅಂತ. ಬಟ್ ಅಲ್ಲಿಂದ ತರೋದ್ರೊಳಗೆ ಇಲ್ಲಿ ಎಲ್ಲ ಸತ್ತೋಗಿರುತ್ತೆ, ಅಂದ್ರೆ ಒಣಗೋಗಿರುತ್ತೆ. ಸೊ ಅದಕ್ಕೆ ಹೆಂಗು ಮಣಿಪಾಲ್ ಹೋಗ್ತಿದೀವಿ. ಸೊ ಅಲ್ಲೇ KFCಗೂ ಹೋಗೋಣ ಅಂತ ಪ್ಲಾನ್ ಹಾಕಿದೀನಿ. ಆಮೇಲೆ ಅಲ್ಲಿಂದ ಬರೋ ರೂಟ್ ಅಲ್ಲಿ ಕೋಡಿ ಬೀಚ್ ಅಂತ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ. ನೋಡಿ ಇಷ್ಟೇ ಸಿಂಪಲ್ ಪ್ಲಾನ್, ಇಷ್ಟೇ ಸಿಂಪಲ್ ಪ್ಲಾನ್ ನೋಡಿ. ನೀವು ಸರ್ಪ್ರೈಸ್ ಅಂದಿದ ತಕ್ಷಣ ಏನೋ ದೊಡ್ಡ ದೊಡ್ಡ ಪ್ಲಾನ್ ಇರ್ಬೋದು ಅಂತೆಲ್ಲ ಏನು ಅನ್ಕೋಬೇಡಿ. ಚಿಕ್ಕದಾಗಿ ಚೊಕ್ಕದಾಗಿ ಇರೋ ಒಂದು ಸಣ್ಣ ಪ್ಲಾನ್ ನೋಡಿ ಅಷ್ಟೇ. ಸೊ ಇವಾಗ ಟುವರ್ಡ್ಸ್ ಟು ಮಣಿಪಾಲ. ಮನೆಯಿಂದ ಬರುವಾಗ ಏನು ತಿಂದಿಲ್ಲ, ಸೊ ಮಧ್ಯ ಒಂದು ಬ್ರೇಕ್ ಕೊಡ್ಬೇಕು, ಹೊಟ್ಟೆಗೆ ಏನಾದ್ರು ಹಾಕೋಬೇಕಲ್ವಾ. ಅದಾದ್ಮೇಲೆ ಮಣಿಪಾಲ. ಸೊ ಅಲ್ಲಿವರೆಗೂ ನಿಮಗೆ ಒಂದು ಪಾಸ್ ಕೊಡೋಣ ವಿಡಿಯೋದಲ್ಲಿ. ಸೊ ನಮಗೆ ಮಣಿಪಾಲದಲ್ಲಿ ಸಿಗುವ. ಇಷ್ಟೊತ್ತು ಹುಷಾರಾಗಿ ಬಂದೆ, ಇವಾಗ ಇನ್ನ ಸ್ವಲ್ಪ ಹುಷಾರಾಗಿರ್ಬೇಕು, ಏನಕ್ಕಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನೋಡಿ. ಅಂತೂ ಇಂತೆಲ್ಲ ಮುಗಿಸ್ಕೊಂಡು ಮಣಿಪಾಲ್ ಬರ್ತಿದ್ದಂಗೆ ಶೋಗೆ ಟೈಮ್ ಆಗಿತ್ತು. ಸೊ ಬದುಕಿತೆ ಬಡಜೀವಿ ಅಂತ ಆದಷ್ಟು ಬೇಗ ಎಲ್ಲಾನ ಮಾಡ್ಕೊಂಡು ಸಿಕ್ಕಿದ ಟೈಮ್ ಅಲ್ಲಿ ಒಂದು ಗ್ಯಾಪ್ ಅಲ್ಲಿ ಒಂದು ವಿಡಿಯೋನ ತಕೊಂಡು ಥಿಯೇಟರ್ ಒಳಗೆ ಎಂಟ್ರಿ ಇಟ್ವಿ ನಾವು. ಥಿಯೇಟರ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಗೊತ್ತಲ್ವಾ, ಸ್ಮೋಕಿಂಗ್ ಇಂಜೂರಿಯಸ್ ಟು ಹೆಲ್ತ್ ಆಡ್ ನಡೀತಾ ಇತ್ತು. ಏನ್ ಮಾಡೋದು, ಅದನ್ನ ನೋಡ್ಕೊಂಡ್ವಿ. ಅನಿಸ್ತು ಸ್ವಲ್ಪ ಲೇಟ್ ಆಗಿ ಹೋಗ್ಬೋದಿತ್ತು ಅಂತ. ಇರ್ಲಿ, ಅದನ್ನ ನೋಡ್ಕೊಂಡು ಮೂವಿ ಮೆಲ್ಲ ಸ್ಟಾರ್ಟ್ ಆಯ್ತು. ಹಂಗೆ ನಾವು ಮೂವಿನ ಎಂಜಾಯ್ ಮಾಡ್ಕೊಂಡು ನಕ್ಕೊಂಡು, ನಾನಂತೂ ನಿವಿನ್ ಪೋಲಿ ಫ್ಯಾನ್ಸು. ಸೊ ನಿವಿನ್ ಪೋಲಿ ಬಂದಾಗೆಲ್ಲ ಖುಷಿಯಲ್ಲಿ ಹಾರಾಡಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು
ಮೂವಿ ಮುಗೀತು. ಕೊನೆಗೂ ಅಮ್ಮನ ಜೊತೆ ಮೂವಿನ ನಾನ್ ನೋಡ್ ಮುಗಿಸ್ದೆ ಅನ್ನೋ ಖುಷಿಯಲ್ಲಿ ಎದ್ದು ಅಲ್ಲಿಂದ ಮೆಲ್ಲ ಹೊರಟ್ವಿ. ಎಲ್ಲಿಗೆ? ನೆಕ್ಸ್ಟ್ KFC ಗೆ. ಅದಕ್ಕೂ ಮುಂಚೆ ನಮ್ ಗಾಡಿನ ತಗೋ ಬರ್ಬೇಕಲ್ವಾ, ಸೊ ಅಲ್ಲಿಗೆ ಹೋಗಿ ಬರ್ತೀನಿ. ಹಂಗೆ 3rd ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ವರ್ಗು ಇಳಿಬೇಕಾದ್ರೆ ಹಿಂಗೆ ವಿಡಿಯೋಗಳು ಮಾಡ್ಕೊಂತ ಮಾಲ್ ಅಲ್ಲಿ ವಿಡಿಯೋಗಳು ಮಾಡ್ಕೊಂತ ಹಂಗೆ ಮಾಲ್ ಎಕ್ಸ್ಪ್ಲೋರ್ ಮಾಡೋ ಟೈಮ್ ಅಲ್ಲಿ 3 ಸ್ಟ್ಯಾಚು ನಮ್ಗೆ ಸಿಕ್ತು. ಅವಾಗ ಫೀಲ್ ಮಾಡ್ಕೊಂಡು ಈ ಸ್ಟ್ಯಾಚುಗೆ ಹುಡುಗಿ ಇದೆ, ನಮ್ ಜೀವನಕ್ಕೆ ನಮ್ ಬಾಳ್ಗೆ ಒಂದು ಹುಡುಗಿನೂ ಬರ್ತಿಲ್ವಲ್ವ ಅಂತ ಫೀಲ್ ಮಾಡ್ಕೊಂಡು ಹತ್ತು ಅಲ್ಲಿಂದ ಮೆಲ್ಲ ನೆಕ್ಸ್ಟ್ ಫ್ಲೋರ್ ಗೆ ಹೇಳಿದೆ. ನೆಕ್ಸ್ಟ್ ಫ್ಲೋರ್ ಗೆ ಇಳಿದಿದ್ದಂಗೆ ಫುಲ್ ಕನ್ಫ್ಯೂಸ್ ಆಗೋಯ್ತು. KFC ಹೋಗ್ಬೇಕಾ ಇಲ್ಲ ಬರ್ಗರ್ ಕಿಂಗು ಮೆಕ್ಡಿ ಎಲ್ಲ ಇಲ್ಲೇ ಇದೆ, ಇಲ್ಲೇ ಸುಮ್ನೆ ತಿನ್ಬಿಡೋಣ ಅನ್ಕೊಂಡೆಲ್ಲ ಫೀಲ್ ಆಯ್ತು. ಬಟ್ ಅಮ್ಮಂಗೆ KFC ಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಇಲ್ಲಿನ ಎಲ್ಲಾ ಅಂಗಡಿನ ಇಗ್ನೋರ್ ಮಾಡ್ಕೊಂಡು ಹೊರಟಿದೆ. ಅಲ್ಲಿಂದ ಹೊರಟೆ ನಾನು. ಹಂಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಗಾಡಿ ಕಡೆಗೆ ಹೋದೆ. ನೋಡು ನಮ್ ಲೇಡಿ, ನಮ್ಮ ಹುಡುಗಿ. ಎಲ್ಲಾರು ಇನ್ನೊಂದು ಶೋಗ್ ಹೋಗ್ತಾವ್ರೆ. ನಮ್ದು ಶೋ ಮುಗಿಸ್ಕೊಂಡು ನಮ್ಮ ಇನ್ನೊಂದು ಕೆಲ್ಸಕ್ಕೆ ನಾವು ಹೊರಟಿದೀವಿ. ನೋಡಿ ಮೇಡಮ್ ಅವರು ಅಲ್ಲಿ ನಿಂತ್ಕೊಂಡವ್ರೆ, ಅವ್ರನ್ನು ಹರ್ಸ್ಕೊಂಡು ಹೋಗ್ಬೇಕು. ಇವಾಗ ರೋಡ್ ಕ್ರಾಸ್ ಮಾಡೋಣ ಅಂದ್ರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಯ್ತು. ಕಾರಲ್ಲಿ 3 ಜನ ಹುಡುಗಿರಿದ್ರು. ಏನ್ ಮಾಡೋದು? ಹುಡುಗಿ ಅಂದಿದ ತಕ್ಷಣ ಕಣ್ಣು ಅಲ್ಲಿಗೆ ಹೋಗ್ಬಿಡುತ್ತೆ. ಇದು ನಮ್ಮ ತಪ್ಪಲ್ಲ, ಇದು ನ್ಯಾಚುರಲ್ ಆಗಿ ಬಂದಿರೋದು. ನಮ್ಗೆ ಏನ್ ಮಾಡಕ್ಕಾಗತ್ತೆ? ಸೊ ಹಂಗೆ ನೋಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇದು ಮಣಿಪಾಲ್ ಸಿಟಿ. ನನ್ನ ರೈಟ್ ಸೈಡ್ ಇರೋದು ಕಸ್ತೂರ್ಬಾ ಹಾಸ್ಪಿಟಲ್, ನನ್ನ ಲೆಫ್ಟ್ ಸೈಡ್ ಇರೋದು ಅಂಗಡಿ ಮುಂಗಟ್ಟುಗಳು. ಇನ್ನೇನು ಕೆಲವೇ ಕ್ಷಣ ನಾವು KFC ಯ ಕಡೆ ತಲುಪುತ್ತೇವೆ. ಹೋಗ್ತಾ ಇದ್ದೀವಿ KFC ಗೆ ಹೋಗ್ತಾ ಇದ್ದೀವಿ. ಬಂತು KFC ಬಂತು. ಅಂಡ್ ವಿ ರೀಚ್ KFC. ಇನ್ನು ಒಳಗೆ ಹೋಗೋದು, ಉಪ್ಪಿಲ್ದೇ ಇರೋ ಚಿಕನ್ ತಿನ್ನೋದು. ಸೊ ಬನ್ನಿ ಹೋಗುವ KFC ಯ ಒಳಗಡೆ ವಿಡಿಯೋ ಮಾಡಕ್ಕೆ ಮುಜುಗರ. ಅವ್ರಂತೂ ನನ್ನನ್ನೇ ನೋಡ್ತವ್ರೆ. ಬಟ್ ಏನ್ ಮಾಡೋದು, ಮಾಡ್ಬೇಕಲ್ಲ. ಹಂಗೆ ಡಿಸ್ಪ್ಲೇ ಎಲ್ಲ ಏನೇನೋ ಓದ್ತಿದ್ವಿ. ಹಂಗೆ ಆ ಡಿಸ್ಪ್ಲೇ ಇರೋದೆಲ್ಲ ಓದ್ತಾ ಇದೀವಿ. ಅದು ಓದ್ತಿದ್ದಾಗ ನನಗೆ ಅನಂತನಾಗದು ಡೈಲಾಗ್ ಗಳೇ ಮೈಂಡ್ ಅಲ್ಲಿ ನೆನ್ಪು ಬರ್ತಿತ್ತು. ಆ ಡೈಲಾಗ್ ಏನು ಅಂತ ನೀವು ಗೆಸ್ ಮಾಡಿರ್ತೀರಾ. ಆಮೇಲೆ ಯಾವ್ದೋ ಒಂದು ಅಲಕ್ ಬುಲಕ್ಕು ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಏನೋ ಒಂದು ಆರ್ಡರ್ ಮಾಡಿದೆ, ಚಿಕನ್ ಲೆಗ್ ಪೀಸಸ್ ಅಂತೆ. ಆಮೇಲೆ ಅದ್ರ ಜೊತೆ ಕೋಕು ಅವು ಎಲ್ಲ ಆರ್ಡರ್ ಮಾಡಿ ಪೇಮೆಂಟ್ ಗೆ ರೆಡಿ ಆದೆ. ಹಂಗೆ ಪೇಮೆಂಟ್ ಮಾಡಿ ಅವ್ರೊಂದ್ 5 ನಿಮಿಷ ಕೂರು ಅಂದು. ಸೊ ಕೂರಕಂತ ಹೋದಾಗ ಒಳ್ಳೆ ವ್ಯೂ ಪಾಯಿಂಟ್ ತರ ಇತ್ತು. ಅದನ್ನ ಬಿಡ್ತೀನ, ಅದನ್ನು ಕ್ಯಾಪ್ಚರ್ ಮಾಡಿದೆ. ಅದನ್ನ ಕ್ಯಾಪ್ಚರ್ ಮಾಡಿ ಸ್ವಲ್ಪ ಹೊತ್ತಾದಾಗ KFC ನಮ್ಮ ಟೇಬಲ್ ಹತ್ರ ಬಂದಿದ್ದೇ ತಡ ನಾನ್ ನಿಮ್ಮನ್ನೆಲ್ಲ ಮರ್ತೆ, ವಿಡಿಯೋನು ಮರ್ತೆ. ನನ್ನ ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂತ ಹೊಟ್ಟೆ ಒಳಗೆ ಹಾಕೊಂಡೆ. ಹಂಗೆ ಸ್ವಲ್ಪ ಹೊತ್ತು ತಿಂದೆಲ್ಲ ಆದ್ಮೇಲೆ ಅಮ್ಮಂಗೆ ಹೇಳಿದ್ರು ನಂಗೆ ಇನ್ನ ಒಂದು ಬರ್ಗರ್ ಬೇಕು ಅಂತ. ಸೊ ಅದನ್ನ ಕೊಡ್ಸಿ ಅಲ್ಲಿಂದ ಮೆಲ್ಲ ಬಾಯ್ ಹೇಳೋಣ ಅಂತ ಅಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಟು ಕೊಡಿ ಬೀಚ್. ಮಧ್ಯಾಹ್ನ ಬೇರೆ ಉರಿ ಬಿಸಿಲು. ಏನ್ ಮಾಡೋದು, ಹೋಗಬೇಕು. ಕಾರ್ ತಗೊಳ್ಳೋಷ್ಟು ದುಡ್ಡಿಲ್ಲ, ಬೈಕ್ ಆದ್ರೂ ಸದ್ಯ ಇದೆ ಅಂತ ಖುಷಿ ಪಟ್ಕೊಂಡು ಉರಿ ಬಿಸಿಲಲ್ಲಿ ನಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದೀವಿ. ಇವಾಗ ಮಣಿಪಾಲದಿಂದ ಬಂದೆ, ನಿಯರಿಂಗ್ ಟು ಉಡುಪಿ ಶ್ರೀ ಕೃಷ್ಣನ ಸನ್ನಿಧಿಗೆ ಹೋಗ್ತಿಲ್ಲ, ನಿಯರ್ ಆಗ್ತಾ ಇದೀವಿ. ಅಲ್ಲಿಗೆ ಇನ್ನೊಂದು ದಿನ ಹೋಗುವ ಅಂತ. ಇವಾಗ ಅಮ್ಮ ಇದಾರಲ್ಲ, ಸೊ ಕೋಡಿ ಬೀಚ್ ಗೆ ಗಾಡಿಯ ತಿರ್ಸುವ ಅಂತ ಪ್ಲಾನ್. ಇಲ್ಲೆಲ್ಲ PU ಟೈಮ್ ಅಲ್ಲಿ ಅಂತೂ ಇಲ್ಲೆಲ್ಲ ನಾವು ಅಡ್ಡ ಮಾಡ್ಕೊಂಡಿದ್ವಿ. ಕಾಲೇಜಲ್ಲಿ ಬೇರೆ ಸ್ಟ್ರಿಕ್ಟ್ ಇತ್ತು. ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಅಂತೂ ಹೇಳೋದೇ ಬೇಡ, ತುಂಬಾನೇ ಸ್ಟ್ರಿಕ್ಟ್. ಆದ್ರೆ ಅವರಿವರ ಕಣ್ತಪ್ಸಿ ಬರೋ ಮಜಾ ಇತ್ತಲ್ವಾ, ಅದು ಹೇಳೋಕೆ ಆಗಲ್ಲ. ಅವೆಲ್ಲ ಅವಾಗೆಲ್ಲ ನಮ್ ಜೇಬಲ್ಲಿ 20 ರೂಪಾಯಿ ಇದ್ರೂನು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಅದು ಹೇಳಲಿಕ್ಕೆ ಆಗದಷ್ಟು. ಇವಾಗ ಅದೇ ಜೇಬಲ್ಲಿ 2000 ರೂಪಾಯಿ ಇದ್ರೂನು ಆ ಎಂಜಾಯ್ಮೆಂಟ್ ಸಿಕ್ತಿಲ್ಲ, ಆ ಎನ್ವಿರಾನ್ಮೆಂಟ್ ಸಿಕ್ತಿಲ್ಲ. ಯಾಕೋ ಏನೋ ಗೊತ್ತಿಲ್ಲ. ಆ ಕದ್ದು ಮುಚ್ಚಿ ಹೋಗಿ ಎಂಜಾಯ್ ಮಾಡೋದು, ಆ ಮಜಾ ಎಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳೋದು ನಾವು. ಇವಾಗ ಬೇಕು ಅನ್ಸುತ್ತೆ, ಆದ್ರೆ ಬದುಕು ಒಪ್ಪಿಸ್ತಿಲ್ಲ ಆತರ ಮಾಡಕ್ಕೆ. ಹಂಗೆ ಸೊ ಈಗ ಇಲ್ಲಿ ರೈಟ್ ತಗೊಳ್ತಿದೀನಿ. ಇಲ್ಲಿ ನಾನು ಇವಾಗ ಲೆಫ್ಟ್ ತಗೊಂಡ್ರೆ ನಾವು ಶ್ರೀಕೃಷ್ಣ ಸನ್ನಿಧಿಗೆ ಹೋಗ್ಬೋದು. ಬಟ್ ವಿ ಆರ್ ಟೇಕಿಂಗ್ ರೈಟ್ ಹಿಯರ್ ಅಂಡ್ ವಿ ಆರ್ ಪ್ಲಾನಿಂಗ್ ಟು ಗೋ ಟು ಕೊಡಿ ಬೀಚ್. ಸಮಯ ಈಗ ಬಂದು 2:13. ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಹೊರಟಿರುವೆ ನಾನಿಂದು. ನೀವು ಮನೆ AC ವಿಡಿಯೋ ನೋಡಾಯ್ ಮೆಲ್ಲ ಅಲ್ಲಿ ಒಂಥರ ರೋಡ್ ಚೆನ್ನಾಗಿದೆ ಅಲ್ವಾ, ನಿಮ್ಗೆ ಏನ್ಸುತ್ತೆ? ನೆಕ್ಸ್ಟ್ ನಾವು ಡಿಸೈಡ್ ಮಾಡಿರೋ ಪ್ಲೇಸ್ ಗೆ ಇಲ್ಲಿಂದ ಒಂದು 40-45 ಮಿನಿಟ್ಸ್ ಅಷ್ಟೇ. ಇವಾಗ ಟೈಮ್ 2:12 ಅಂದ್ರೂ ನಾನು 3 ಗಂಟೆ ಒಳಗೆ ಆರಾಮ್ಸೆ ಅಲ್ಲಿಗೆ ರೀಚ್ ಆಗ್ತೀನಿ. ಬಟ್ ಸಮುದ್ರ ಅಲ್ವಾ, 3 ಗಂಟೆಗೆ ಹೋಗಿ ಏನ್ ಮಾಡ್ಲಿ ಆ ಉರಿ ಬಿಸಿಲಲ್ಲಿ? ಅಯ್ಯೋ ಏನು ಮಾಡಲಿ, ಯಾರಿಗೆ ಹೇಳಲಿ ಈ ವ್ಯಾತನೆ? ಏನೋ ಒಂದ್ ಮಾಡೋಣ, ಏನ್ ಮಾಡಕ್ಕಾಗುತ್ತೆ ಅಲ್ವಾ. ಇವಾಗಿನ ಕರ್ನಾಟಕದ ಜನರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಉರಿ ಬಿಸಿಲಲ್ಲೂ ಬದುಕಬೇಕಾಗಿದೆ. ಅದು ಕೋಸ್ಟಲ್ ಏರಿಯಾದಲ್ಲಂತೂ ಹೆವಿ ಬಿಸಿಲು. ನೋಡಿ ಏನ್ ಹೇಳೋದು, ಒಂದೊಂದು ಊರಲ್ಲಿ ಒಂದೊಂದು ಪ್ರಾಬ್ಲಮ್ಗಳು. ಬೆಂಗಳೂರು
ನಿಮ್ಮೂರಲ್ಲಿ ನೀರ್ ಕಡಿಮೆ ಇದ್ರೆ ನಮ್ಮೂರಲ್ಲಿ ಬಿಸಿಲ ತಾಪಮಾನ ಜಾಸ್ತಿ ಇದೆ. ಎಂತ ವಿಚಿತ್ರ ಅಲ್ವಾ? ಆದ್ರೆ ನೀರಿಗೆ ಪ್ರಾಬ್ಲಮೇ ಇಲ್ಲ. ಎಲ್ಲಾ ದೇವರ ಆಟ. ಅವರ ಮುಂದೆ ನಾವೆಲ್ಲ ಮಿಕಾ ಇದ್ದಂಗೆ ಅಲ್ವಾ? ಇದೇ ಪ್ಲೇಸ್ ಅಲ್ಲಿ ನಾವು PU ಓದಿದ್ದು, ಸಂತೆಕಟ್ಟೆ. ಇಲ್ಲೊಂದು ಥಿಯೇಟರ್ ಇತ್ತು. ಅವಾಗೆಲ್ಲ ಯಾವ್ದೋ ರಾಜ್ವಿಶ್ ಮೂವಿಗೆಲ್ಲ ಹೋಗಿ ಥಿಯೇಟರ್ ಹೋಗಿದೀವಿ ನೋಡಕ್ಕೆ. ಅದ್ರಲ್ಲಿ ಏನ್ ಕತೆ ಇದೆ, ಚೆನ್ನಾಗಿದ್ಯಾ, ಏನು ಇಲ್ಲ, ಹೋಗ್ಬೇಕಷ್ಟೇ, ನೋಡ್ಬೇಕು, ಎಂಜಾಯ್ ಮಾಡ್ಬೇಕು. ಸೊ ಚೆನ್ನಾಗಿರ್ಲಿ ಬಿಡ್ಲಿ ಅದೆಲ್ಲ ನಮ್ ಸೆಕೆಂಡರಿ. ಮೂವಿಗೆ ಮಾತ್ರ ಹೋಗೋದು ನಮ್ ಪ್ರೈಮರಿ ಆಗಿತ್ತು. ಏನ್ ಹೇಳೋದಲ್ವಾ? ಇಲ್ಲೇ ಎಲ್ಲ ನಾವು ಅಡ್ಡಾಡ್ತಿದ್ದು. ಒಂದು ಅಯ್ಯಂಗಾರ್ ಬೇಕ್ರಿ, ನವಮಿ ಬೇಕ್ರಿ, ಇಲ್ಲೆಲ್ಲ ಹೋಗಿ ಎಗ್ ಪಪ್ಸ್ ತಿನ್ನೋದೇ ಒಂದ್ ದೊಡ್ಡ ಖುಷಿ ಅವಾಗ. ಆಮೇಲೆ ಸೂರಜ್ ಬುಕ್ ಸ್ಟಾಲ್, ಓದಕ್ಕೆಲ್ಲ ಬುಕ್ ಸ್ಟಾಲ್ ಅಲ್ಲೇ ತಗೊಂಡಿದ್ವಿ. ಟಾಪರ್ ಆಗ್ಬೇಕಲ್ವಾ? ಹಂಗೆ ಇವಾಗ ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ರೋಡ್ ಹೋಗ್ತಿದೆ ನೋಡಿ, ಅದ್ರಲ್ಲೇ ಸ್ವಲ್ಪ 5 to 10 minutes ಹೋದ್ರೆ ನಮ್ ಕಾಲೇಜ್ ಸಿಕ್ಬಿಡುತ್ತೆ. ಸೊ ಅಲ್ಲಿಗೆ ಹೋಗ್ತಿಲ್ಲ. ಏನಕ್ಕಂದ್ರೆ 2 ವರ್ಷದಲ್ಲೇ ಸುಸ್ತಾಗ್ಬಿಟ್ಟು ಬಂದಿದ್ವಿ. ಯಾಕೆ ಸುಮ್ನೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಮನೆಯ ಕಡೆಗೆ ನಾನು ಹೊರಟೆ. ಹಿಂಗೆ ನಾವು ಈ ಗಾಡಿನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ರೆ ಗೋವಾ ರೀಚ್ ಆಗ್ಬೋದು. ಇಲ್ಲಿಂದ ಒಂದು 3 to 4 hours ಜರ್ನಿ ನೋಡಿ ಬೈಕ್ ಅಲ್ಲಾದ್ರೆ ಗೋವಾ ರೀಚ್ ಆಗ್ಬೋದು. ಬಟ್ ಗೋವಾ ರೀಚ್ ಆಗಿ ಏನ್ ಮಾಡೋದು? ಕುಡಿಯೋದಂತೂ ನಮ್ಗ್ ಬರಲ್ಲ, ಕುಡಿಯೋರು ನಾವಲ್ಲ. ಅದು ಬಿಟ್ರೆ ಗೋವಾದಲ್ಲಿ ರಷ್ಯಾನ್ ಎಕ್ಸ್ಪ್ಲೋರ್ ಮಾಡ್ಬೋದೇನೋ ಮೇ ಬಿ ಅಲ್ವಾ? ಇಫ್ ಯು ನೋ ಯು ನೋ. ಇನ್ನೊಂದೇನ್ ಗೊತ್ತಾ? ಗೋವಾದಲ್ಲಿ ಹೋದ್ರೆ ನೀರ್ ಕುಡಿಯೋ ಬದಲು ಬೀರ್ ಕುಡಿಯೋದೇ ಬೆಸ್ಟ್ ಅನ್ಕೊಂತೀನಿ. ಅಷ್ಟು ಕಡಿಮೆ ಇರುತ್ತೆ ಬಿಯರ್ ರೇಟ್. ಸೊ ನಮ್ಗಲ್ಲಿ ಹೋಗಿ ಯೂಸ್ ಇಲ್ಲ. ನಾವು ಬಿಯರ್ ಮುಟ್ಟಲ್ಲ, ಓನ್ಲಿ ನೀರನ್ನೇ ಮುಟ್ಟೋದು. ಅದ್ ಬಿಟ್ರೆ ಏನಿದೆ? ಸಮುದ್ರ. ಅಲ್ಲೂ ಇದೆ ಸಮುದ್ರ, ಇಲ್ಲೂ ಇದೆ ಸಮುದ್ರ. ಸೊ ಅದೆಲ್ಲ ವೇಸ್ಟ್ ಆಫ್ ಟೈಮ್ ಅನ್ಕೊಂಡಿದೀನಿ ನಾನು. ಗೊತ್ತಿಲ್ಲ. ನಾವೀಗ ಕೋಡಿ ಕಡೆಗೆ ಕಾಲಿಟ್ಟಿದ್ದೇವೆ. ಈ ರೂಟ್ ಅಲ್ಲಿ ಒಂದು ಸಲ ಏನೋ ಅದು ಲಾಂಗ್ ಬ್ಯಾಕ್ ಬಂದಿದ್ದೆ. ಸೊ ರೂಟ್ ನೆನಪಿಲ್ಲ, ಆದ್ರೂ ಇರೋ ನೆನಪಲ್ಲಿ ಹೋಗ್ತಾ ಇದ್ದೀನಿ. ಟೈಮ್ ಈಗ ಬಂದ್ಬಿಟ್ಟು 3:15. ಆದಷ್ಟು ಮೆಲ್ಲ ಬಂದೆ ಅಲ್ಲಿಂದ. ಬಟ್ ಈ ಬಿಸ್ಲಿಗೆ ಯಾಕೋ ಸ್ವಲ್ಪ ಬೇಗ ಬಂದೆ ಅಂತಾನೆ ಅನಿಸ್ತಿದೆ. ಇರ್ಲಿ, ಬಂದಾಯ್ತು, ನೋಡ್ಕೊಂಡು ಹೋಗುವ ಅಲ್ವಾ? ಆದ್ರೆ ಭಯ ಏನಂದ್ರೆ ಫಸ್ಟೇ ನಾನು ಕರ್ರಗಿದ್ದೀನಿ. ಈಗ ಬೇರೆ ಈ ಬಿಸ್ಲು, ಅದು ಸಮುದ್ರದ ಮುಂದೆ ಹೋಗ್ಬಿಟ್ರಂತೂ ಇನ್ ಹೇಳೋದೇ ಬೇಡ. ಕತ್ಲಲ್ಲಿ ಹೋಗಿ ಕರಡಿಗೆ ಜಾಮೂನು ತಿನ್ಸೋಕಾಗಲ್ಲ, ಹಾಗೆ ಕತ್ಲಲ್ಲಿ ಕರಡಿನ ಹುಡ್ಕೋಕು ಆಗಲ್ಲ. ಅಂದ್ರೆ ಅಷ್ಟು ಕರ್ರಗಾಗ್ಬಿಡ್ತೀನೋ ಅಂತ ಭಯ ನಂಗೆ. ಇಲ್ಲಿ ಯಾವ್ದೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದು ವೆಲ್ಕಮ್ ಬೋರ್ಡ್ ಹಾಕವ್ರೆ. ವೆಲ್ಕಮ್ ಟು ಕೋಡಿ ಬೀಚ್ ಅಂತ ಎಲ್ಲೂ ಹಾಕೇ ಇಲ್ವಲ್ರು. ಪಾಪ ಟೂರಿಸ್ಟ್ ಅವ್ರಾದ್ರೂ ಹೆಂಗ್ ಗೊತ್ತಾಗುತ್ತೆ? ಅವ್ರು ಮೇ ಬಿ ಗೂಗಲ್ ಮ್ಯಾಪ್ ಆಯ ನಮಃ ಅಂತಾನೆ ಬರ್ಬೇಕಾಗುತ್ತೆ ನಾ ಮೇ ಬಿ ಇಲ್ಗೆ. ಯಾಕೋ ನಾವು ಸಮುದ್ರಕ್ಕೆ ನಿಯರ್ ಆಗ್ತಿದೀವಿ ಅನ್ಕೊಂತಿದೀನಿ. ಗಾಳಿ ಜಾಸ್ತಿ ಆಗ್ತಿದೆ, ಭೂಮಿಯ ಮುಂದಿನ ಎಡ್ಜ್ ಕಾಣಕ್ಕೆ ಸಿಗ್ತಿಲ್ಲ. ಸೊ ಹಾಗಾಗಿ ನಾವು ಬಂದ್ವಿ. ದಿಸ್ ಈಸ್ ಕೋಡಿ ಬೀಚ್. ನೋಡಿ ಇವಾಗ ನಿಮ್ಗೆ ಅನ್ಸ್ಬೋದು ನನ್ ಮಗ ಬೀಚ್ ಬಂತು ಅಂತವನೇ ಇನ್ನ ಗಾಡಿ ಓಡಿಸ್ಕೊಂತ ಹೋಗ್ತಾವನೆ ಅಂತ. ಬಿಕಾಸ್ ಈಚೆ ಕಡೆ ಏನಂದ್ರೆ ತುಂಬಾ ಆಳ ಇದೆ ಅನ್ಸುತ್ತೆ. ಸೊ ನಾವ್ ಇನ್ನ ಸ್ವಲ್ಪ ದೂರ ಹೋಗ್ಬೇಕು. ಸೊ ಹೋಗೋಣ. ಹಂಗು ಹಿಂಗು ಗಾಡಿ ಓಡಿಸ್ಕೊಂಡು ಫೈನಲಿ ಒಂದು ಕಡೆಗೆ ಬಂದ್ವಿ. ಗಾಡಿಗಳೆಲ್ಲ ಸ್ವಲ್ಪ ಇತ್ತು ಇಲ್ಲಿ. ಸೊ ಇದೇ ಲಾಸ್ಟ್ ಸ್ಟಾಪ್ ಅನ್ಕೊಂಡು ಗಾಡಿನ ನಿಲ್ಸಿ ಅಲ್ಲಿಂದ ನೆಕ್ಸ್ಟ್ ಏನು ಬೀಚ್ ಕಡೆಗೆ ಹೊರಟು. ಹಂಗೆ ಮುಂದೆ ಬರ್ತಿದ್ದಂಗೆ ಐ ಲವ್ ಕೋಡಿ ಅನ್ನೋ ಒಂದು ಬೋರ್ಡ್ ಸಿಕ್ಕಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿರೋ ಸಮುದ್ರನ ನನ್ನ ಕ್ಯಾಮರಾದ ಒಳಗೆ ಅರ್ಸ್ಕೊಂಡು ಎಕ್ಸ್ಪ್ಲೋರ್ ಮಾಡಿದೆ. ಬಟ್ ಏನ್ ಗೊತ್ತಾ, ಬಿಸಿಲು ಅಷ್ಟಿದ್ರುನು ಆ ಗಾಳಿಗೆ ಒಂಥರ ಫೀಲ್ ಚೆನ್ನಾಗಿತ್ತು. ಅದು ಹೇಳಲಾಗದ ಅನುಭವ. ಅದನ್ನ ಫೀಲ್ ಮಾಡ್ಕೋಬೇಕು. ಸೊ ನಾವು ಬಂದಿದ್ದು ಸ್ವಲ್ಪ ಬೇಗ ಅನಿಸ್ತು. ಒಂದು 10 ಹುಳಗಳಿದೆ. ನಮ್ಮನ್ನು ಸೇರಿಸಿದ್ರೆ ಒಂದು 12 ಹುಳಗಳಿರ್ಬೋದು ಬೀಚ್ ನೋಡಕ್ ಬಂದಿರೋರು. ನಾವು ಬೀಚ್ ಟೈಪ್ ಇರುತ್ತೆ ಅನ್ಕೊಂಡ್ ಬಂದ್ರೆ ಇದೊಂಥರ ಕಾಲುವೆ ಟೈಪ್ ಇದೆ ಇಲ್ಲಿ. ಸೊ ಸಮುದ್ರಕ್ಕೆ ಇಳಿಯಕ್ಕಾಗಲ್ಲ. ನೋಡಿ ಮೇಡಮ್ ನೋಡಲ್ಲಿ ಸಮುದ್ರಕ್ಕೆ ಇಳಿಯೋ ಹಾತರ ಇತ್ತಿದ್ದಾರೆ ಸಮುದ್ರಕ್ಕೆ ಇಳಿಲಿಕ್ಕೆ. ಆದ್ರೆ ಕಾಲುವೆ ಈ ತರ ಇರೋದ್ರಿಂದ ಮೇಡಮ್ ಅವರು ಆ ಬಿಸಿಲಲ್ಲೂ ಶಿಲೆಗಳ ಮೇಲೆ ಕೂತ್ಕೊಂಡು ವೈಬ್ ಮಾಡ್ತಾವ್ರೆ. ಮೆಚ್ಚಬೇಕು ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರ. ಏನಂತೀರಾ? ಈ ಟೈಮಲ್ಲಿ ಏನ್ ಮಾಡೋದು? ಕೂರೋಣ ಅಂದ್ರೆ ಇದ್ರು ತುಂಬಾ ಬಿಸಿ ಇದೆ. ಹೋಗಿ ನೀರಿಗೆ ಇಳಿಯೋಣ ಅಂದ್ರೆ ಈ ತರ ಮಾಡ್ಬಿಟ್ಟಿದ್ದಾರೆ. ಒಟ್ನಲ್ಲಿ ನಮ್ಮ ವೇದನೆನ ಅರ್ಥ ಮಾಡ್ಕೊಳ್ಳೋರೆ ಇಲ್ಲ ಅನ್ಸ್ತು. ಸೊ ಮೈಂಡ್ ಅಲ್ಲಿ ಒಂದು ಥಾಟು ಬಂತು, ಯಾಕೋ ಇವತ್ತು ಇದೊಂದು ಸ್ವಲ್ಪ ಫೇಲ್ ಆಯ್ತು ಪ್ಲಾನು ಅಂತ. ಬಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್ ಅಲ್ವಾ? ಹಂಗೆ ಅಲ್ಲಿಂದ ಡೆಡ್ ಎಂಡ್ ಗೆ ಹೋಗೋಣ ಅಂತ ಬಂದೆ. ಬಟ್ ಡೆಡ್ ಎಂಡ್ ಅಲ್ಲಿ ಮಾತ್ರ ಒಂಥರ ಚೆನ್ನಾಗಿತ್ತು ವ್ಯೂ ತುಂಬಾನೇ. ನೀವೇ ನೋಡಿ. ನೋಡ ನೋಡ ಎಷ್ಟು ಚಂದ. ಹಂಗೆ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಒಬ್ಬ ಮೀನ್ ಹಿಡಿತವನೆ. ನಾವು ತುಂಬಾ ಹೊತ್ತು ಕಾಯ್ದ್ವಿ ಮೀನ್ ಸಿಗುತ್ತೆ ಅಂತ. ಬಟ್ ಸಿಗ್ಲಿಲ್ಲ. ಸೊ ಅದಕ್ಕೆ ನಾವು ಹತಾಶರಾಗಿ ಅಲ್ಲಿಂದ ಹೊರಟ್ವಿ. ಆದ್ರೂ ಈ ಸಮುದ್ರದಲ್ಲಿ ಈ ತರ ಬೋಟ್ ನ ಓಡಿಸ್ತಾರಲ್ಲ, ಅವ್ರನ್ನ ಮೆಚ್ಚಲೇಬೇಕು. ನೋಡಿ ಎಷ್ಟು ಸ್ಪೀಡ್ ಬರ್ತವ್ರೆ ಅಲ್ವಾ? ಕೊನೆಗೂ ಬಂದಿದ್ದಕ್ಕೆ ಇದನ್ನೆಲ್ಲ ನೋಡಕ್ ಆಯ್ತು. ಸೊ ನೆಕ್ಸ್ಟ್ ಹೊರಡೋಣ ಅಂತ ಪ್ಲಾನ್ ಹಾಕಿದ್ವಿ. ಆವಾಗ ನನ್ನ ವಿಡಿಯೋಗೆ ಮೇಡಮ್ ಅವರ ಒಂದು ದೃಶ್ಯ ನನ್ನ ಮೊಬೈಲಿಗೆ ಸಿಕ್ತು. ಅದನ್ನು ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಗಾಡಿಯನ್ನ ಎತ್ತದೆ ಮನೆಗೆ ಹೊರಡಕ್ಕೆ. ಹಾಗೆ ಬರ್ತಾ ಅಮ್ಮನ ಹತ್ರ ಪ್ಲಾನ್ ಹೇಗಿತ್ತು, ಇಷ್ಟ ಆಯ್ತಾ, ಖುಷಿ ಆಯ್ತಾ, ಹಾಗೆ ಫೀಡ್ಬ್ಯಾಕ್ ನೆಲ್ಲ ತಗೊಂಡು ಮಾತಾಡ್ಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಇದು ಇಂದಿನ ದಿನಚರಿ ನನ್ನದು. ಸೊ ನಿಮ್ಗೆ ತೋರ್ಸೋಣ ಅಂತ ಎಲ್ಲಾನ ಕ್ಯಾಪ್ಚರ್ ಮಾಡ್ಕೊಂಡೆ. ನೀವು ನೋಡಿ ಖುಷಿ ಆಗಿದೆ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಬಾಯ್.